The Bible says in 1 Peter 3 verse 7, 1 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ಸತ್ಯವೇದವು ಈ ರೀತಿ ಹೇಳುತ್ತೆ, you husbands in the same way live with your wives in an understanding way. ಅದೇ ರೀತಿಯಾಗಿ ಗಂಡಂದಿರೇ, ಸ್ತ್ರೀಯು ಬಲಹೀನಳೆಂಬುದನ್ನ ತಿಳಿದು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಇರ್ರಿ. As with someone weaker, since she is a woman, ಸ್ತ್ರೀಯು ಬಲಹೀನಳೆಂಬುದನ್ನ ತಿಳಿದು ಎಂಬುದಾಗಿ ಇಲ್ಲಿ ಹೇಳುತ್ತೆ. and show her honor as a fellow heir of the grace of life, so that your prayers are not hindered. ಅವರು ಜೀವದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಗೌರವವನ್ನ ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. I believe that every brother, when some prayer of his is not answered, ನಾನು ನಂಬುತ್ತೇನೆ, ಯಾವುದೇ ಒಬ್ಬ ಸಹೋದರನ ಪ್ರಾರ್ಥನೆ ಕೇಳಲ್ಪಟ್ಟಿಲ್ಲ ಎಂದಾದರೆ, when he is praying for himself, Lord fill me with the Holy Spirit, ತನಗಾಗಿ ಪ್ರಾರ್ಥನೆ ಮಾಡುವಾಗ ಕರ್ತನೆ ಪವಿತ್ರಾತ್ಮನಿಂದ ತುಂಬಿಸುವಂತ, or some other thing he is earnestly praying for in terms of his job or some situation, the prayer is not answered, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಾಗ, ಉದಾಹರಣೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, the first thing he should consider is this verse. ಮೊದಲ ಸಂಗತಿ ಆತನು ಪರಿಗಣಿಸಬೇಕಾಗಿದ್ದೇನಪ್ಪ ಅಂದ್ರೆ ಈ ಒಂದು ವಚನ, Is my prayer hindered ನನ್ನ ಪ್ರಾರ್ಥನೆಗೆ ಅಡ್ಡಿಯಾದಲ್ಲಿ because of a wrong attitude towards my wife? ಅದು ಯಾಕಿರಬಹುದಪ್ಪ ಅಂದ್ರೆ ನನ್ನ ಹೆಂಡತಿ ಕಡೆಗೆ ತಪ್ಪಾದ ಮನೋಭಾವ ಹೊಂದಿರುವ ಕಾರಣ ಇರಬಹುದು. In fact, as far as I know, this is the only place in the Bible where it says somebody's prayers can be hindered. For a believer's prayers can be hindered. ನನಗೆ ಗೊತ್ತಿರೋ ಪ್ರಕಾರ ಸತ್ಯವೇದದಲ್ಲಿ ಹೇಳಿರುವ ಇದೊಂದೇ ಸ್ಥಳದಲ್ಲಿ ಮಾತ್ರ ಒಬ್ಬರ ಪ್ರಾರ್ಥನೆಗೆ ಅಡ್ಡಿಯಾಗುವುದು, ಅಂದರೆ ವಿಶ್ವಾಸಿಯ ಪ್ರಾರ್ಥನೆಗೆ ಅಡ್ಡಿಯಾಗುವುದು ಅಂತ ತಿಳಿಸಿರುವುದು. And it's in relation to his relationship to his wife. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ತನ್ನ ಹೆಂಡತಿಯೊಟ್ಟಿಗಿನ ಸಂಬಂಧದೊಟ್ಟಿಗೆ. And so it's something you got to take seriously because prayer is such an important part of our life. ಹಾಗಾಗಿ ಇದೊಂದನ್ನ ನೀವು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಯಾಕೆಂದ್ರೆ ಪ್ರಾರ್ಥನೆಯು ನಿಮ್ಮ ಜೀವಿತದಲ್ಲಿ ಬಹಳ ಪ್ರಮುಖ ಭಾಗವನ್ನ ನಿರ್ವಹಿಸುತ್ತದೆ. I don't know what my life would have been if I could not communicate with God in prayer all the time. ನಾನು ಎಲ್ಲಾ ಸಮಯದಲ್ಲಿ ದೇವರೊಟ್ಟಿಗೆ ಪ್ರಾರ್ಥನೆಯಲ್ಲಿ ಮಾತನಾಡುತ್ತಿರಲಿಲ್ಲ ಅಂದ್ರೆ ನನ್ನ ಜೀವಿತವು ಹೇಗಿರ್ತಿತ್ತೋ ಏನಾಗ್ತಿತ್ತೋ ನನಗೆ ತಿಳಿದಿಲ್ಲ. Concerning emergency, I need something here, Lord, please help me, these emergency prayers. ನನಗೇನಾದ್ರೂ ಒಂದು ತುರ್ತು ಪ್ರಾರ್ಥನೆ ಏನಾದ್ರೂ ಇತ್ತಪ್ಪ ಅಂದ್ರೆ ಕರ್ತರೆ ನನಗೆ ಸಹಾಯ ಮಾಡ್ರಿ ಅಂತ ಕೇಳುವಾಗ, And also regular times of prayer for our family, for our children. ಅಥವಾ ಕುಟುಂಬದಲ್ಲಿ ಮಾಡುವಂತ ಪ್ರಾರ್ಥನೆ ಆಗಿರಬಹುದು, ಅದರಲ್ಲೂ ಮಕ್ಕಳಿಗಾಗಿ. So I don't want my life ever to have my prayers hindered. ನನ್ನ ಜೀವಿತವು ಎಂದಿಗೂ ಯಾವ ಪ್ರಾರ್ಥನೆಗಳಿಗೂ ಅಡ್ಡಿಯಾಗಿರಬಾರದು. I hope all of you folks say that it works both for husbands and wives. ನಾನು ನಿರೀಕ್ಷಿಸ್ತೀನಿ ಎಲ್ಲರೂ ನೀವು ಇದಕ್ಕೆ ಹೌದು ಅಂತ ಹೇಳ್ತೀರಿ ಅಂತ. ಇದು ಗಂಡ ಮತ್ತು ಹೆಂಡತಿಗೆ ಕಾರ್ಯಗತವಾಗುವಂತದ್ದು. Even the wife's prayers will be hindered if she doesn't live in an understanding way with her husband. ಹೆಂಡತಿಯು ತನ್ನ ಗಂಡನೊಟ್ಟಿಗೆ ತಿಳುವಳಿಕೆಯಿಂದ ಜೀವನ ಮಾಡದಿದ್ರೆ ಆಕೆಯ ಪ್ರಾರ್ಥನೆಗಳಿಗೂ ಕೂಡ ಅಡ್ಡಿ ಆಗತ್ತೆ. So it's not just one way. ಇದು ಕೇವಲ ಒಂದು ಮಾರ್ಗ ಮಾತ್ರ ಅಲ್ಲ. But think of that expression that your prayers should not be hindered. ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗಬಾರದು ಎನ್ನುವಂತ ಹೇಳಿಕೆಯನ್ನ ಪರಿಗಣಿಸಿರಿ. Take it seriously. ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿರಿ. Because I think many of us will have to admit that a lot of things we prayed for have not been answered. ನಾವೆಲ್ಲ ಕಂಡುಕೊಂಡಿರ್ತೀವಿ, ಅನೇಕ ಪ್ರಾರ್ಥನೆಗಳನ್ನ ನಾವು ಮಾಡುವಾಗ ಅದಕ್ಕೆ ಉತ್ತರವು ದೊರಕಿರುವುದಿಲ್ಲ. We want a life of total victory over sin and it hasn't come. ನಮ್ಮ ಜೀವಿತವು ಸಂಪೂರ್ಣ ಎಲ್ಲಾ ಪಾಪಗಳಿಗೆ ಜಯದಿಂದ ಕೂಡಿರಬೇಕು, ಅದಿನ್ನೂ ಬಂದಿಲ್ಲ. We want a life of continuous fullness of the Holy Spirit and we are not probably experiencing it. ನಮಗೆ ಅನುದಿನವೂ ಪವಿತ್ರಾತ್ಮನ ತುಂಬುವಿಕೆಯ ಜೀವಿತವು ಬೇಕಾಗಿದ್ದರೂ ಬಹುಶಃ ನಾವು ಅದನ್ನ ಅನುಭವಿಸುತ್ತಿಲ್ಲ. When we read God's word, we want revelation and we are not getting it and we are satisfied. ನಾವು ದೇವರ ವಾಕ್ಯವನ್ನ ಓದುವಾಗ ನಮಗೆ ಪ್ರಕಟಣೆಗಳು ದೊರಕಿಲ್ಲ ಅಂದ್ರೆ ಅದರಲ್ಲೇ ನಾವು ತೃಪ್ತರಾಗಿ ಬಿಟ್ಟಿರ್ತೀವಿ. We should not be satisfied. ನಾವು ಅದರಲ್ಲಿ ತೃಪ್ತರಾಗಬಾರದು. We should ask, why is my prayer hindered? ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗಿದೆ ಎಂಬುದನ್ನು ನಾವು ಕೇಳ್ಕೊಳ್ಬೇಕು. Why am I not getting that thing I asked for? ನಾನು ಏನ್ ಕೇಳಿದಿನಲ್ಲ ಅದನ್ನ ನಾನು ಯಾಕೆ ಪಡ್ಕೊಳಕ್ ಆಗ್ತಿಲ್ಲ ಅಂತ ಕೇಳ್ಕೋಬೇಕು. Whereas Jesus gives so many promises for prayer, why is that prayer of mine which I asked for not granted? ಯೇಸು ಸ್ವಾಮಿ ಪ್ರಾರ್ಥನೆಗಳಿಗೆ ಅನೇಕ ವಾಗ್ದಾನಗಳನ್ನ ನೀಡಿದ್ದಾರೆ, ಯಾಕೆ ನಾನು ಪ್ರಾರ್ಥನೆಯಲ್ಲಿ ಕೇಳಿದ್ದಕ್ಕಾಗಿ ಉತ್ತರವು ದೊರಕಿಲ್ಲ? Perhaps I need to come to 1 Peter 3:7. ಒಂದು ವೇಳೆ ನಾನು 1 ಪೇತ್ರ 3:7 ಬರಬೇಕಾಗಿರಬಹುದು. Husband or wife, ಗಂಡ ಅಥವಾ ಹೆಂಡತಿ, is there something in our relationship which is
hindering God answering prayer. ನಮ್ಮ ಸಂಬಂಧದಲ್ಲಿ ಏನೋ ಒಂದು ಪ್ರಾರ್ಥನೆಗೆ ಅಡ್ಡಿಯಾಗಿರಬಹುದು. Now this is so important because in the Old Testament there is zero importance given to husband-wife relationship. ಇದು ಬಹಳ ಪ್ರಮುಖವಾದದ್ದಾಗಿದೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಗಂಡ ಮತ್ತು ಹೆಂಡತಿಯ ಸಂಬಂಧಕ್ಕೆ ಅಷ್ಟು ಪ್ರಾಮುಖ್ಯತೆ ದೊರಕಿರಲಿಲ್ಲ. Absolutely zero. ನಿಶ್ಚಯವಾಗಿ ಶೂನ್ಯ ಪ್ರಾಮುಖ್ಯತೆ ಇತ್ತು. You look through the whole Old Testament. ನೀವು ಇಡೀ ಹಳೆ ಒಡಂಬಡಿಕೆಯನ್ನು ಓದಿ ನೋಡ್ರಿ. And all the great men in the Old Testament, they had pretty bad marriages. ನೀವು ಹಳೆ ಒಡಂಬಡಿಕೆಯಲ್ಲಿನ ದೊಡ್ಡ ವ್ಯಕ್ತಿಗಳ ಕುರಿತಾಗಿ ಓದಿ ನೋಡ್ರಿ. ಅವರಲ್ಲಿ ಬಹಳ ಕೆಟ್ಟ ಮದುವೆಗಳು ಸಂಭವಿಸಿರುತ್ತವೆ. The only thing I read about Moses is him fighting with his wife. ಒಂದು ಸಂಗತಿನ ನೋಡಿದ್ದೇನಪ್ಪ ಅಂದ್ರೆ ಮೋಶೆಯು ತನ್ನ ಹೆಂಡತಿಯೊಟ್ಟಿಗೆ ಜಗಳ ಆಡ್ತಾ ಇದ್ದ. An argument they had for many years about shall we circumcise this son or not. ನಾವು ಮಗನನ್ನ ಸುನ್ನತಿ ಮಾಡಬೇಕೋ ಬೇಡವೋ ಅನ್ನುವಂಥ ವಿಷಯದಲ್ಲಿ ವಾಗ್ವಾದ ನಡೀತಾನೆ ಇತ್ತು. And gone on for so many years that God was so angry with Moses that he wanted to kill him. ಇದು ಅನೇಕ ವರ್ಷಗಳ ಕಾಲ ನಡೀತಾನೆ ಇತ್ತು. ದೇವರು ಮೋಶೆಯ ಕುರಿತಾಗಿ ಕೋಪಗೊಂಡ್ರು, ಆತನನ್ನು ಕೊಲ್ಲಬೇಕೆಂತ ಅನ್ಕೊಂಡಿದ್ರು. Imagine that. And his wife immediately knew. You read that in Exodus 4. ವಿಮೋಚನೆ ಕಾಂಡ 4 ನೀವು ಓದಿ ನೋಡೋದಾದ್ರೆ ಗೊತ್ತಾಗತ್ತೆ. ಆತನ ಹೆಂಡತಿಗೆ ತಕ್ಷಣ ಗೊತ್ತಾಗತ್ತೆ. As soon as Moses was dying, gasping for breath, his wife knew. ಮೋಶೆಯು ಸಾಯುವ ಸ್ಥಿತಿಯಲ್ಲಿದ್ದುಕೊಂಡು ತನ್ನ ಜೀವಕ್ಕಾಗಿ ಉಸಿರನ್ನ ಭದ್ರವಾಗಿ ಹಿಡಿದುಕೊಂಡಿದ್ದನು. I know. My husband's been telling me to circumcise my child and I have not listened. ನನಗೆ ಗೊತ್ತು, ನನ್ನ ಗಂಡನು ಮಗನಿಗೆ ಸುನ್ನತಿ ಮಾಡಿಸ್ಬೇಕಂತ ಕೇಳ್ತಿದ್ದನು, ನಾನು ಕೇಳಿಸ್ಕೊಳ್ಳಿಲ್ಲ ಅದಕ್ಕೆ. So she immediately circumcised the child and said, okay, here's the foreskin, you can have it. ಆಕೆಯು ತಕ್ಷಣಕ್ಕೆ ಮಗನಿಗೆ ಸುನ್ನತಿ ಮಾಡಿ ಈ ರೀತಿ ಹೇಳ್ತಾಳೆ, ನೀನು ನನಗೆ ರಕ್ತದ ಗಂಡನು ಅಂತ. And Moses was healed. ಆಗ ಮೋಶೆಯು ಸ್ವಸ್ಥಗೊಳ್ಳುತ್ತಾನೆ. We got to learn from some of these instances there in the Old Testament. ಹಳೆ ಒಡಂಬಡಿಕೆಯಲ್ಲಿನ ಈ ಒಂದು ವಿಷಯಗಳಿಂದ ನಾವು ಕಲಿಯಬಹುದಾಗಿದೆ. So family life was not a big thing in the Old Testament. ಹಳೆ ಒಡಂಬಡಿಕೆಯಲ್ಲಿ ಕುಟುಂಬ ಜೀವಿತವು ಅಷ್ಟು ದೊಡ್ಡದಾಗಿರಲಿಲ್ಲ. There was no, we can say, we heard of first floor, second floor, third floor. ನಾವು ಹೇಳ್ಬೋದು ಮೊದಲ ಮಹಡಿ, ಎರಡನೇ ಮಹಡಿ, ಮೂರನೇ ಮಹಡಿ ಅಂತ. First floor is living with a good conscience. ಮೊದಲ ಮಹಡಿ ಅಂದ್ರೆ ಮನಸ್ಸಾಕ್ಷಿಯೊಟ್ಟಿಗೆ ಶುದ್ಧವಾಗಿ ಜೀವಿಸುವುದು. Second floor is living in a loving way with a family, the bringing up children properly. And ಎರಡನೇ ಮಹಡಿ ಕುಟುಂಬದೊಟ್ಟಿಗೆ ಪ್ರೀತಿಯಿಂದ ಜೀವಿಸೋದು, ಅಂದ್ರೆ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸೋದು. third floor is building the church, being useful in the ministry in the church. ಮೂರನೇ ಮಹಡಿ ಸಭೆಯನ್ನು ಕಟ್ಟುವುದಾಗಿದೆ, ಅಂದರೆ ಸಭೆಯಲ್ಲಿ ಸೇವೆ ಮಾಡುವ ಮುಖಾಂತರ ಉಪಯೋಗವಾಗಿರೋದು. So in the Old Testament there was no second floor. ಹಳೆ ಒಡಂಬಡಿಕೆಯಲ್ಲಿ ಎರಡನೇ ಮಹಡಿ ಅನ್ನುವಂಥದ್ದು ಇರಲಿಲ್ಲ. It just didn't exist. ಅದು ಇನ್ನೂ ಸ್ಥಾಪಿತಗೊಂಡಿರಲಿಲ್ಲ. You could live any way you like with your wife and you could be a prophet. ನಿಮ್ಮ ಹೆಂಡತಿಯೊಟ್ಟಿಗೆ ಹೇಗೆ ಬೇಕಾದರೂ ಜೀವನ ಮಾಡಿ ಪ್ರವಾದಿ ಆಗಬಹುದಾಗಿತ್ತು. And your children could be wayward, you could still be a prophet. ನಿಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿದ್ರೂ ಕೂಡ ನೀವು ಪ್ರವಾದಿ ಆಗಿರಬಹುದಾಗಿತ್ತು. You can imagine Samuel, ನೀವು ಸಮುವೇಲನ ಕುರಿತಾಗಿ ಯೋಚಿಸಿರಿ. that mighty prophet. ಅದ್ಭುತ ಪ್ರವಾದಿಯು. His children were taking bribes. ಆತನ ಮಕ್ಕಳು ಲಂಚವನ್ನ ತೆಗೆದುಕೊಳ್ತಿದ್ರು. And the people came and complained to Samuel, hey, your children are taking bribes, take them, get them out of here. ಜನರು ಸಮುವೇಲನಿಗೆ ಬಂದು ದೂರು ಹೇಳ್ತಾ ಇದ್ರು, ನಿನ್ನ ಮಕ್ಕಳು ಲಂಚವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅವರಿಗೆ ಹೊರ ಕಳಿಸು ಅಂತ. But till the end of his life, Samuel was the greatest prophet of his time. ಆದ್ರೆ ಆ ಸಮಯದಲ್ಲಿ ಸಮುವೇಲನು ದೊಡ್ಡ ಪ್ರವಾದಿಯಾಗಿ ಹೊರಹೊಮ್ಮಿದನು. There are some preachers today who seek to follow those Old Testament prophets. ಇಂದು ಕೆಲವು ಪ್ರಸಂಗಿಗಳು ಅಂದರೆ ಬೋಧಕರು ಹಳೆ ಒಡಂಬಡಿಕೆಯ ಪ್ರವಾದಿಗಳನ್ನ ಅನುಸರಿಸುವವರಾಗಿದ್ದಾರೆ. Their children are wayward and they still think they can serve the Lord. No. ಅವರ ಮಕ್ಕಳು ದಾರಿ ತಪ್ಪಿ ಹೋಗ್ತಿರ್ತಾರೆ, ಆದ್ರೂ ಕೂಡ ನಾವು ದೇವರಿಗೆ ಸೇವೆ ಮಾಡಬಹುದು ಅಂತ. ಇಲ್ಲ, ಆ ರೀತಿ ಆಗಲ್ಲ. This is the New Testament where we need a second floor. ಇದು ಹೊಸ ಒಡಂಬಡಿಕೆ, ಇದಕ್ಕೆ ಎರಡನೇ ಮಹಡಿಯ ಅವಶ್ಯಕತೆ ಇದೆ. Even you don't have, not for being a prophet, for being an ordinary member of the body of Christ, which all of us are. ನೀವು ಪ್ರವಾದಿಯಾಗೋ ಅವಶ್ಯಕತೆ ಇಲ್ಲ. ಕ್ರಿಸ್ತನ ದೇಹದಲ್ಲಿ ಒಬ್ಬ ಸಾಮಾನ್ಯ ಸದಸ್ಯನಾಗಿದ್ರೂ ಕೂಡ ನಾವೆಲ್ಲ ಇರೋ ಪ್ರಕಾರ. Think of yourself as an ordinary member of the body of Christ. ನಿಮ್ಮನ್ನೇ ನೀವು ಪರಿಗಣಿಸಿಕೊಳ್ಳಿರಿ, ನಾನು ಒಬ್ಬ ಸಾಮಾನ್ಯ ಸದಸ್ಯ ಕ್ರಿಸ್ತನ ದೇಹದಲ್ಲಿ ಅಂತ. You have to have a good relationship. It doesn't have to be perfect. A good relationship with your marriage partner, husband or wife. ನೀವು ಪರಿಪೂರ್ಣರಾಗೋ ಅವಶ್ಯಕತೆ ಇಲ್ಲ, ಆದರೆ ನಿಮ್ಮ ಗಂಡ ಮತ್ತು ಹೆಂಡತಿಯೊಟ್ಟಿಗೆ ಒಳ್ಳೆಯ ಸಂಬಂಧವನ್ನ ಹೊಂದಿರಬೇಕಾಗಿದೆ. And really seek to bring up your children properly. ನಿಮ್ಮ ಮಕ್ಕಳನ್ನ ಕ್ರಮವಾಗಿ ಬೆಳೆಸುವುದನ್ನ ನೋಡಬೇಕಾಗಿದೆ ನೀವು. So here when it says
Husbands, live with your wives in an understanding way. ಗಂಡಂದಿರೇ ನಿಮ್ಮ ಹೆಂಡತಿಯೊಟ್ಟಿಗೆ ವಿವೇಕದಿಂದ ವರ್ತಿಸಿರಿ ಅಂತ. What does that mean? ಅದರ ಅರ್ಥ ಏನು? I read this for years. I have to say, for many years I never understood what it meant. ಈ ವಚನವನ್ನ ನಾನು ಅನೇಕ ವರ್ಷಗಳ ಕಾಲ ಓದಿದೆ, ಆದರೆ ನನಗೆ ತಿಳಿದಿರಲಿಲ್ಲ ಅದರ ಅರ್ಥ ಏನು ಅಂತ. Till I saw it's written right there. ನಾನು ಇದನ್ನ ಓದುವಾಗ ಅಂದ್ರೆ ನೋಡುವಾಗ ಅಲ್ಲೇ ಬರೆದಿತ್ತದು. What does it mean to live in an understanding way? What do I have to understand? ನಾನು ವಿವೇಕದಿಂದ ಅಂದ್ರೆ ಅರ್ಥ ಮಾಡಿಕೊಂಡು ಜೀವಿಸುವುದು ಅಂದ್ರೆ ಏನು ಹಾಗಾದ್ರೆ? Number one thing, it's written in the next phrase. ಮುಂದಿನ ಹೇಳಿಕೆಯಲ್ಲಿ ಅದು ಬರೆದಿದೆ. ಮೊದಲ ಸಂಗತಿ ಏನಪ್ಪಾ ಅಂದ್ರೆ, Your woman, the wife, is weaker. ನಿಮ್ಮ ಹೆಂಡತಿಯು ಅಂದ್ರೆ ಸ್ತ್ರೀಯು ಬಲಹೀನಳು. That's what you got to understand. ಅದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು. Let me paraphrase it. ಇದನ್ನ ನಾನು ವಿವರಿಸಲು ಇಷ್ಟಪಡ್ತೇನೆ. Husbands, live in your wives understanding that she is a weaker vessel in every way. ಗಂಡಂದಿರೇ, ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಹೆಂಡತಿಯು ಬಲಹೀನ ಪಾತ್ರೆಯಾಗಿದ್ದಾಳೆ ಎಲ್ಲದರಲ್ಲಿಯೂ ಅಂತ. Why does she cry so easily? Weaker vessel. ಯಾಕೆ ಅವಳು ಬೇಗ ಹತ್ತು ಬಿಡ್ತಾಳೆ? ಯಾಕಂದ್ರೆ ಆಕೆಯು ಬಲಹೀನ ಪಾತ್ರೆಯು. Why can't she lift the suitcase that I can lift? Weaker vessel. ಯಾಕೆ ಆಕೆಯು ನನ್ನ ಹಾಗೆ ಸೂಟ್ ಕೇಸನ್ನು ಎತ್ಕೊಳ್ಳೋದಿಲ್ಲ? ಆಕೆ ಬಲಹೀನ ಪಾತ್ರೆ. Why can't she handle this problem the way I can handle it? Weaker vessel. ನಾನು ಸಮಸ್ಯೆಯನ್ನು ನಿರ್ವಹಿಸದ ರೀತಿ ಆಕೆ ಯಾಕೆ ನಿರ್ವಹಿಸ್ಲಿಕ್ಕಾಗಲ್ಲ? ಯಾಕೆಂದ್ರೆ ಆಕೆ ಬಲಹೀನ ಪಾತ್ರೆ. For everything where you have some criticism of your wife, get back here and say she is a weaker vessel. ಎಲ್ಲದರಲ್ಲಿ ಕೂಡ ನಿಮ್ಮ ಹೆಂಡತಿ ಬಗ್ಗೆ ನೀವು ಟೀಕೆಯನ್ನು ಹೊಂದಿದ್ರೆ ಅದರಿಂದ ಹಿಂದೆ ಬಂದು ಈ ರೀತಿಯಾಗಿ ಹೇಳುವವರಾಗಿರ್ರಿ, ನಿಮ್ಮ ಹೆಂಡತಿ ಬಲಹೀನ ಪಾತ್ರೆ ಎಂಬುದಾಗಿ. That's why I can handle it and she can't. ಅದಕ್ಕಾಗಿ ನಾನು ನಿರ್ವಹಿಸಲು ಶಕ್ತನಾಗಿರ್ತಾನೆ, ಆದರೆ ಆಕೆಗೆ ಆಗೋದಿಲ್ಲ. Husbands, recognize that always. Otherwise your prayers will be hindered. ಗಂಡಂದಿರೇ, ಇದನ್ನು ಯಾವಾಗಲೂ ಗ್ರಹಿಸಿಕೊಳ್ಳುವವರಾಗಿರ್ರಿ, ಇಲ್ಲವಾದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದು. So don't think, why isn't she as spiritual as me? ಯೋಚಿಸಬೇಡ್ರಿ ಈ ರೀತಿಯಾಗಿ ನನ್ನ ರೀತಿಯಲ್ಲಿ ಯಾಕೆ ಈಕೆ ಆತ್ಮಿಕಳಾಗಿಲ್ಲ ಅಂತ. Why doesn't she control her emotions like I can? ಯಾಕೆ ನನ್ನ ಹಾಗೆ ಈಕೆ ಭಾವನೆಗಳನ್ನ ನಿಯಂತ್ರಿಸೋದಿಲ್ಲ ಅಂತ. Here's the answer. Weaker vessel, weaker vessel, weaker vessel. ಇಲ್ಲಿ ಅದಕ್ಕೆ ಉತ್ತರ ಇದೆ. ಆಕೆಯು ಬಲಹೀನ ಪಾತ್ರೆ, ಬಲಹೀನ ಪಾತ್ರೆ. I tell you, there'll be a lot more peaceful homes if we just follow scripture carefully. ನೀವು ವಚನಗಳನ್ನ ಬಹಳ ಎಚ್ಚರಿಕೆಯಿಂದ ಹಿಂಬಾಲಿಸುವುದಾದ್ರೆ ಕುಟುಂಬದಲ್ಲಿ ಬಹಳ ಸಮಾಧಾನವು ಕೂಡಿರುತ್ತದೆ. Read it slowly, carefully. The answer is right there. Sometimes we don't see it. ನಿಧಾನಕ್ಕೆ ನಾವು ನೋಡುವಾಗ ಉತ್ತರವು ಅಲ್ಲೇ ಇರುತ್ತದೆ, ಆದ್ರೆ ಅದನ್ನ ನಾವು ನೋಡಲು ಶಕ್ತರಾಗಿರೋದಿಲ್ಲ. And the other thing is, ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ, when I live in my wife in an understanding way, with your wife in understanding ways, ನಾನು ಹೆಂಡತಿಯೊಟ್ಟಿಗೆ ವಿವೇಕದಿಂದ ಜೀವಿಸುವಾಗ ಅಂದ್ರೆ ಅರ್ಥ ಮಾಡಿಕೊಂಡು ಜೀವಿಸುವಾಗ, also written there, she is a fellow heir. That means her throne is not 6 inches below mine. No. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆಕೆಯು ಜೀವದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯಳಾಗಿದ್ದಾಳೆ ಅಂತ. ಅದರ ಅರ್ಥ, ಆಕೆಯ ಸಿಂಹಾಸನ ನನಗಿಂತ 6 ಇಂಚು ಕೆಳಗಡೆ ಇರೋದಿಲ್ಲ. ಇಲ್ಲ. If I am the king, she is the queen. And her throne is exactly the same level. ನಾನು ರಾಜನಾಗಿದ್ರೆ, ಆಕೆಯು ನನ್ನ ರಾಣಿಯಾಗಿದ್ರೆ, ಆಕೆಯ ಸಿಂಹಾಸನವು ನನ್ನ ಸಿಂಹಾಸನದ ಮಟ್ಟದಲ್ಲಿಯೇ ಇರುತ್ತದೆ. That's what's meaning of fellow heir. ಅದೇ ಅರ್ಥ, ನಿಮ್ಮೊಂದಿಗೆ ಅವರು ಬಾಧ್ಯರಾಗಿದ್ದಾರೆ ಅಂತ. So her throne is not a little lower level. ಆಕೆಯ ಸಿಂಹಾಸನವು ನಿಮಗಿಂತ ಕೆಳಗಡೆ ಇರೋದಿಲ್ಲ. Yeah, the wives have to be subject to her husbands, true. ಹೆಂಡತಿಯರು ತಮ್ಮ ಗಂಡಂದಿರಿಗೆ ಅಧೀನರಾಗಬೇಕು, ನಿಜ ಅದು. But ಆದ್ರೆ she's a fellow heir, equal. ಆಕೆಯು ಸಮನಾದಂತ ಅಂದ್ರೆ ನಿಮ್ಮೊಂದಿಗೆ ಬಾಧ್ಯಳಾಗಿರುತ್ತಾಳೆ. And that's the other thing I've got to recognize. So basically it's only 2 things I have to recognize. ನಾನು ಮೊದಲು ಇದನ್ನ ಗ್ರಹಿಸಿಕೊಳ್ಳಬೇಕು. ಪ್ರಾಥಮಿಕವಾಗಿ 2 ಸಂಗತಿಗಳನ್ನ ಗ್ರಹಿಸಿಕೊಳ್ಳಬೇಕು. One, she's weaker, and one, she's my equal. ಒಂದು, ಆಕೆಯು ಬಲಹೀನಳು, ಇನ್ನೊಂದು, ಆಕೆಯು ನನ್ನೊಟ್ಟಿಗೆ ಸಮನಾಗಿದ್ದಾಳೆ. If I recognize that, my prayers will not be hindered. ಇದನ್ನ ನಾನು ಗ್ರಹಿಸಿಕೊಂಡಾಗ ನನ್ನ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. The other thing, it's very interesting when Colossians, when it says husbands love your wives. ಮತ್ತೊಂದು ಆಸಕ್ತಿಕರ ಸಂಗತಿ ಏನಪ್ಪಾ ಅಂದ್ರೆ, ಕೊಲೊಸ್ಸೆದಲ್ಲಿ ಹೇಳುತ್ತಲ್ಲ, ಗಂಡಂದಿರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಅಂತ. We can go to so many things about loving the wife, but here it says only one thing. ನಾವು ಹೆಂಡತಿಯನ್ನ ಪ್ರೀತಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳಿಗೆ ಹೋಗಬಹುದು, ಆದರೆ ಇಲ್ಲಿ ಒಂದು ಸಂಗತಿ ಕುರಿತಾಗಿ ಹೇಳುತ್ತದೆ. Colossians 3:19, husbands love your wives and don't get bitter
against them. ಕೊಲೊಸ್ಸೆ 3:19 ಈ ರೀತಿಯಾಗಿ ಹೇಳುತ್ತದೆ, ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ಕಹಿಯಾಗಿರಬೇಡಿರಿ ಅಂತ. That's the only thing mentioned. ಅದು ಒಂದೇ ಸಂಗತಿ ಇಲ್ಲಿ ನಮೂದಿಸಿರುವಂಥದ್ದು. So that means there's a real danger of something happening that can make a husband a little bitter against his wife. ಅದರ ಅರ್ಥ ನಿಜವಾದ ದೊಡ್ಡ ಅಪಾಯ ಏನಪ್ಪಾ ಅಂದ್ರೆ, ಏನೋ ಒಂದು ಸಂಭವಿಸುವಾಗ ಗಂಡನಿಗೆ ಹೆಂಡತಿಯ ಕುರಿತಾಗಿ ಹೃದಯದಲ್ಲಿ ಕಹಿ ಭಾವನೆ ಮೂಡೋ ಸಾಧ್ಯತೆ ಹೆಚ್ಚಿರುತ್ತದೆ. Something. Watch out for that. ಏನೋ ಒಂದು, ಅದನ್ನ ನೋಡುವವರಾಗಿರ್ರಿ. And ಮತ್ತು how shall we appreciate? ಹೇಗೆ ಅವರನ್ನ ನಾವು ಪ್ರಶಂಸಿಸುವುದು ಅಥವಾ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು? Everything that we do must be genuine. ನಾವು ಮಾಡುವಂತ ಪ್ರತಿಯೊಂದು ನಿಜವಾಗಿರಬೇಕು. So if you appreciate your wife, I mean, if you just say that to her, you're beautiful and you're so nice and everything you do is good. ನಿಮ್ಮ ಹೆಂಡತಿಯನ್ನ ಪ್ರಶಂಸಿಸುವಾಗ ನೀನು ಸುಂದರಳು, ನೀನು ಒಳ್ಳೆಯವಳು, ನೀನು ಮಾಡುವಂತ ಪ್ರತಿಯೊಂದು ಕೂಡ ಉತ್ತಮವಾಗಿರುತ್ತದೆ ಎಂದು ಹೇಳುವಾಗ, it could be diplomacy, it could be a technique because you want something. ಅದು ನೀವು ಆಕೆಯಿಂದ ಏನೋ ಒಂದನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಒಂದು ತಂತ್ರ ಆಗಿರಬಹುದು, or you want to make her happy. ಅಥವಾ ನೀವು ಆಕೆಯನ್ನು ಸಂತೋಷಪಡಿಸಲು ಇರಬಹುದು. Genuine appreciation, what the Lord has told me is, ನಿಜವಾದ ಪ್ರಶಂಸೆ ಕರ್ತರು ನನಗೆ ಹೇಳ್ಕೊಟ್ಟಿದ್ದೇನಪ್ಪ ಅಂದ್ರೆ, if you genuinely appreciate your wife, you must express your appreciation when she doesn't hear it. ನೀವು ನಿಮ್ಮ ಹೆಂಡತಿಯನ್ನ ನಿಜವಾಗಿಯೂ ಪ್ರಶಂಸಿಸುವುದಾದರೆ ಆಕೆಯು ಅದನ್ನು ಕೇಳಿಸಿಕೊಳ್ಳದ ಹಾಗೆ ನಿಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. Of course, you must also tell her herself, appreciate anything she's done, say thank you. ಆಕೆ ಏನಾದರೂ ಮಾಡುವಾಗ ನೀವು ಕೃತಜ್ಞತೆ ಹೇಳುವವರಾಗಿರಬೇಕು ಮತ್ತು ಆಕೆಯನ್ನು ಪ್ರಶಂಸಿಸಬೇಕು ಕೂಡ. But what I mean is, ನಾನು ಹೇಳುವುದರ ಅರ್ಥ ಏನಪ್ಪಾ ಅಂದ್ರೆ, have you ever done this? I do it many times. ನೀವು ಯಾವತ್ತಾದ್ರೂ ಇದನ್ನು ಮಾಡಿದ್ದೀರಾ? ಅನೇಕ ಬಾರಿ ನಾನು ಇದನ್ನ ಮಾಡಿದ್ದೇನೆ. When your wife is fast asleep in her bed, ನಿಮ್ಮ ಹೆಂಡತಿಯು ನಿದ್ರೆಯಲ್ಲಿ ಜಾರಿರುವಾಗ, and you are awake, maybe in the middle of the night you wake up for a few minutes, ನೀವು ಮಧ್ಯರಾತ್ರಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ನಿಮಿಷ ಇದ್ದಿರಬಹುದು, and you look at your wife sleeping there, fast asleep. ನಿಮ್ಮ ಹೆಂಡತಿಯು ಬಹಳ ನಿದ್ರೆಗೆ ಜಾರಿರುತ್ತಾಳೆ, ಅದನ್ನ ನೀವು ನೋಡ್ತೀರಿ. Do you ever bow down before God and say, Lord, I thank you? ನೀವು ದೇವರ ಎದುರುಗಡೆ ಯಾವತ್ತಾದ್ರೂ ಅಡ್ಡ ಬಿದ್ದು, ಕರ್ತರೆ ನಿಮಗೆ ಕೃತಜ್ಞತೆಗಳು ಎಂಬುದಾಗಿ ಹೇಳಿದ್ದೀರಾ? For giving me such a wonderful wife, ನೀವು ನನಗೆ ಅದ್ಭುತವಾದ ಹೆಂಡತಿಯನ್ನು ಕೊಟ್ಟಿದ್ದೀರಿ ಅಂತ. who's been so good to me, so patient with me. ಆಕೆಯು ಒಳ್ಳೆಯವಳಾಗಿದ್ದಾಳೆ, ನನ್ನೊಟ್ಟಿಗೆ ಬಹಳ ತಾಳ್ಮೆಯಿಂದ ಇದ್ದಾಳೆ ಅಂತ. Do that many times. When she doesn't hear it. ಅದನ್ನ ಅನೇಕ ಬಾರಿ ಮಾಡ್ರಿ, ಆಕೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. But then you'll know that your appreciation is genuine before God. ಆಗ ಅದು ಗೊತ್ತಾಗತ್ತೆ, ದೇವರ ಎದುರುಗಡೆ ನಿಮ್ಮ ಪ್ರಶಂಸೆ ನಿಜವಾಗಿದೆ ಅಂತ. Then you will have fulfilled the scriptures. ಆಗ ನೀವು ವಚನವನ್ನ ಪೂರೈಸುವವರಾಗಿರುತ್ತೀರಿ. You will build that second floor. ಆಗ ನೀವು ಎರಡನೇ ಮಹಡಿಯನ್ನ ಕಟ್ಟುವವರಾಗಿರುತ್ತೀರಿ. Amen. ಆಮೆನ್.